ರಿಪಬ್ಲಿಕ್ ಕನ್ನಡ ಲೈವ್ ನಾನು ರೋಜಾ ಮನು ಪಾಟೀಲ್. ಸಕ್ಕರೆ ನಾಡಿನಲ್ಲಿ ನುಡಿ ಜಾತ್ರೆಯ ಕಲರವ ಜಗಮಗಿಸ್ತಾ ಇದೆ. 3 ದಿನಗಳ ಕನ್ನಡ ಹಬ್ಬಕ್ಕೆ ನಾಡು ನುಡಿಯ ರಸಮಂಜರಿ ರಾಜ್ಯದ ಹಲವೆಡೆಯಿಂದ ಕನ್ನಡಾಭಿಮಾನಿಗಳು ಲಗ್ಗೆ ಇಟ್ಟಿದ್ದಾರೆ. ಅವಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಎತ್ತ ನೋಡಿದ್ರು ಕನ್ನಡ ಕಲರವ, ಕಣ್ಣು ಹಾಯಿಸಿದಲ್ಲೆಲ್ಲ ಕೆಂಪು ಹಳದಿ ಬಾವುಟ, ಕಿವಿಗೆ ಕೇಳುವುದು ಬರೀ ಕನ್ನಡ ಕನ್ನಡ ಕನ್ನಡ. ಇನ್ನೊಂದೆಡೆ ನೃತ್ಯ ಜನಪದ ಕಲೆಗಳ ರಸಮಂಜರಿ, ಮತ್ತೊಂದೆಡೆ ಸಾಹಿತ್ಯ ಸಮ್ಮೇಳನಕ್ಕೆ ಚಾಲನೆ. ಸಕ್ಕರೆ ನಾಡಿನಲ್ಲಿ ಅದ್ದೂರಿ ಅಕ್ಷರ ಜಾತ್ರೆ, ಸಾಹಿತ್ಯ ಸಮ್ಮೇಳನದಲ್ಲಿ ಜನವೋ ಜನ. ಸಕ್ಕರೆ ನಾಡು ಮಂಡ್ಯದಲ್ಲಿ ಕನ್ನಡದ ಕಹಳೆ ಮೊಳಗಿದೆ. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಚಾಲನೆ ಸಿಕ್ಕಿದೆ. ಮೊದಲ ದಿನವಾದ ನಿನ್ನೆ ಇಡೀ ಮಂಡ್ಯವೇ ಕನ್ನಡಮಯವಾಗಿತ್ತು. ಆದರೆ ಇವತ್ತು ಮಾತ್ರ ಕನ್ನಡಾಭಿಮಾನಿಗಳ ಸಾಗರವೇ ಹರಿದು ಬರ್ತಿದೆ. ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಅದ್ದೂರಿ ಚಾಲನೆ. ಸಾಹಿತ್ಯ ಸಮ್ಮೇಳನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಅದ್ದೂರಿ ಚಾಲನೆ ಸಿಕ್ಕಿದೆ. ಮುಖ್ಯಮಂತ್ರಿ ಚಂದ್ರು ಉದ್ಘಾಟನೆ ಮಾಡಿದ್ರು. ಈ ವೇಳೆ ಸುತ್ತೂರು ಶ್ರೀ ಸಚಿವ ಎನ್ ಚೆಲುವರಾಯಸ್ವಾಮಿ ಸೇರಿದಂತೆ ಹಲವರು ಸಾಥ್ ನೀಡಿದ್ರು. ಸಂಗೀತ ರಸದೌತಣ, ಶಿಳ್ಳೆ, ಚಪ್ಪಾಳೆ. ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕನ್ನಡ ಅಭಿಮಾನಿಗಳಿಗೆ ಸಂಗೀತದ ರಸದೌತಣವೇ ಉಣಬಡಿಸಲಾಗಿತ್ತು. ಸಂಗೀತ ನಿರ್ದೇಶಕ ನಟ ಸಾಧು ಕೋಕಿಲ, ಖ್ಯಾತ ಗಾಯಕ ರಾಜೇಶ್ ಕೃಷ್ಣನ್ ಸಂಗೀತ ಸಂಜೆಗೆ ಜನರು ಕುಣಿದು ಕುಪ್ಪಳಿಸಿದ್ರು. ಸರಿಗಮಪ ಖ್ಯಾತಿಯ ಹಲವು ಗಾಯಕರ ಹಾಡು ಮೋಡಿ ಮಾಡಿತ್ತು. ನಾಡು ನುಡಿ ಕುರಿತ ಹಾಡಿನ ಇಂಪು ಮಂಡ್ಯದ ತುಂಬಾ ಹಬ್ಬಿತ್ತು. ಒಟ್ಟಾರೆ 2ನೇ ದಿನವಾದ ಇಂದು ಕನ್ನಡಾಭಿಮಾನಿಗಳು ಸಖತ್ ಎಂಜಾಯ್ ಮಾಡೋದಂತೂ ಸುಳ್ಳಲ್ಲ. ದಿವಿತ್ ಹಾಗೂ ಜಗದೀಶ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಪರಿಷತ್ನಲ್ಲಿ ಅಶ್ಲೀಲ ಪದ ಬಳಕೆಯಿಂದಾಗಿ ಅರೆಸ್ಟ್ ಆಗಿದ್ದ ಸಿಟಿ ರವಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಸಿಟಿ ರವಿ ವಿರುದ್ಧ ಸಮರಕ್ಕೆ ನಿಂತಿದ್ದ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರಿ ಮುಖಭಂಗವಾಗಿದೆ. ಆ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಬೆಳಗಾವಿಯ ಸುವರ್ಣಸೌಧದಲ್ಲಿ ರಣಾಂಗಣ. ಬಿಜೆಪಿ ಎಂಎಲ್ಸಿ ಸಿಟಿ ರವಿ ವಿರುದ್ಧ ಎಫ್ಐಆರ್ ದಾಖಲು. ರಾತ್ರೋರಾತ್ರಿ ಪೊಲೀಸರಿಂದ ಬಂಧನ. ಠಾಣೆಗೆ ಕರೆದೊಯ್ಯದೆ ರಾತ್ರಿ ಇಡೀ ಸುತ್ತಾಡಿಸಿದ ಆರೋಪ. ನನ್ನ ಕೊಲೆಗೆ ಯತ್ನಿಸಲಾಗ್ತಿದೆ ಎಂದು ಚೀರಾಡಿ ಸಿಟಿ ರವಿ ಘೋಷಣೆ ಕೂಗಿದ್ರು. ಈ ಎಲ್ಲ ಜಟಾಪಟಿಯ ಮಧ್ಯೆ ರಾಜ್ಯ ಸರ್ಕಾರಕ್ಕೆ ಭಾರಿ ಮುಖಭಂಗವಾಗಿದೆ. ರಾಜ್ಯ ಸರ್ಕಾರಕ್ಕೆ ಭಾರಿ ಮುಖಭಂಗ. ಸಿಟಿ ರವಿ ರಿಲೀಸ್ಗೆ ಹೈಕೋರ್ಟ್ ಆದೇಶ. ಬೆಳಗಾವಿಯಲ್ಲಿ ದಾಖಲಾದ ಪ್ರಕರಣ ಬೆಂಗಳೂರಿಗೆ ಶಿಫ್ಟ್ ಆಗ್ತಿದ್ದಂತೆ ಸಿಟಿ ರವಿಯನ್ನ ಕರೆದುಕೊಂಡು ಬರಲಾಗ್ತಿತ್ತು. ಅಷ್ಟರಲ್ಲಿ ಹೈಕೋರ್ಟ್ನಲ್ಲಿ ತಮ್ಮ ವಿರುದ್ಧದ ಕೇಸ್ ರದ್ದತಿಗೆ ಸಲ್ಲಿಸಲಾಗಿದ್ದ ಅರ್ಜಿ ವಜಾಗೆ ಮನವಿ ಮಾಡಲಾಗಿತ್ತು. ಈ ವಿಚಾರದಲ್ಲಿ ಸಿಟಿ ರವಿಗೆ ಬಿಗ್ ರಿಲೀಫ್ ನೀಡಿದ ಕೋರ್ಟ್ ಅವರು ಎಲ್ಲಿದ್ದಾರೋ ಅಲ್ಲಿಂದಲೇ ರಿಲೀಸ್ ಮಾಡುವಂತೆ ಆದೇಶ ನೀಡಿತು. ಇದರಿಂದ ರಾಜ್ಯ ಸರ್ಕಾರಕ್ಕೆ ಭಾರಿ ಮುಖಭಂಗವಾಗಿದೆ. ಹೃದಯಪೂರ್ವಕವಾಗಿರೋ ಧನ್ಯವಾದಗಳು. ನೀವೆಲ್ಲ ಅಖಂಡವಾಗಿರೋ ಪ್ರೀತಿ ತೋರಿಸಿದ್ರಿ. ನಿಮ್ಮ ಪ್ರೀತಿಗೆ, ನಿಮ್ಮ ಕಷ್ಟ ಕಾಲಕ್ಕೆ ನಿಮ್ಮ ಜೊತೆಗಿದ್ದು ಋಣ ತೀರಿಸ್ತೀನಿ. ಇಷ್ಟೇ ಅಲ್ಲ, ಸತ್ಯಂ ವದ ಧರ್ಮಂ ಚರ ಎಂದು ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡುವ ಮೂಲಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಅಲ್ಲದೆ ಈ ವಿಚಾರದಲ್ಲಿ ಯಾರನ್ನೂ ಬಿಡುವುದಿಲ್ಲ, ಕೇಂದ್ರ ಮಾನವ ಹಕ್ಕು ಆಯೋಗಕ್ಕೆ ದೂರು ನೀಡುತ್ತೇವೆ ಎಂದಿದ್ದಾರೆ. ಇನ್ನು ಇದಕ್ಕೆ ರಿಯಾಕ್ಟ್ ಮಾಡಿರುವ ಸಿಟಿ ರವಿ ಪತ್ನಿ ಪಲ್ಲವಿ, ಹೆಣ್ಣು ಮಕ್ಕಳ ಬಗ್ಗೆ ಅವರು ಈ ರೀತಿ ಮಾತಾಡಲ್ಲ, ಆರ್ ಅಶೋಕ್ ವಿಜಯೇಂದ್ರ ಧೈರ್ಯ ತುಂಬಿದ್ದಾರೆ ಎಂದು ಚಿಕ್ಕಮಗಳೂರಲ್ಲಿ ಸಿಟಿ ರವಿ ಪತ್ನಿ ಪಲ್ಲವಿ ಹೇಳಿದ್ದಾರೆ.
ಸೊ ಬೇಗ ಆರೋಪ ಮಾಡಿದ್ದಾರೆ ಹೆಣ್ಮಕ್ಳು ಅಲ್ಲ. ಸೊ ಹಾಗಾಗಿ ಸಿಟಿ ರವಿ ಹಂಗಂದ್ರು ಅಂತ ಖಂಡಿತವಾಗ್ಲೂ ಅವ್ರು ಆ ಪದ ಬಳಸಿರಲ್ಲ. ಯಾಕೆ ಅಂತಂದರೆ ನಾನು ಅವ್ರನ್ನ ಹತ್ರದಿಂದ ನೋಡಿದ್ದೀನಿ ಹೆಣ್ಮಕ್ಳನ್ನ ಎಷ್ಟು ಗೌರವವಾಗಿ ನಡೆಸ್ಕೊಳ್ತಾರೆ ಅಂತ. ನನಗೆ ಅಶೋಕಣ್ಣನೂ ಮಾತಾಡಿದ್ರು, ರಾಜ್ಯಾಧ್ಯಕ್ಷರು ಮಾತಾಡಿದ್ರು ನನ್ನ ಜೊತೆ. ಆವಾಗ ಸ್ವಲ್ಪ ಸಮಾಧಾನ ಆಯಿತು. ಅವರು IB ಹತ್ರ ಇದ್ದೀವಮ್ಮ, ನಮಗೆ ಇಲ್ಲೇ ಇದು ಮಾಡ್ತಾ ಇದು ಆರ್ಡರ್ ಕಾಪಿ ಸಿಕ್ತು ಅಂತ ಅವ್ರು ಹೇಳಿದ್ರು. ಆವಾಗ ನಮ್ಗೆ ಸಮಾಧಾನ ಆಯ್ತು ಸರ್. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಿಗಿನಿಗಿ ಕೆಂಡ ಕಾರುತ್ತಿರುವ ಬಿಜೆಪಿ ನಾಯಕರು ತಿರುಗೇಟು ನೀಡಲು ಸಜ್ಜಾಗಿದ್ದಾರೆ. ಕಾಂಗ್ರೆಸ್ ಕಮಲ ನಡುವಿನ ಈ ಸಮರ ಮತ್ತಷ್ಟು ಧಗಧಗಿಸುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕರಾವಳಿಯಲ್ಲಿ ದೈವಾರಾಧನೆಗೆ ವಿಶೇಷ ಮಹತ್ವ ಇದೆ. ದೈವ ನರ್ತನ ಮಾಡೋದಕ್ಕೆ ಸೀಮಿತವಾದಂತಹ ಜಾತಿ ಕೂಡ ಇದೆ. ಬೇರೆ ಜಾತಿಯವರು ದೈವ ನರ್ತನ ಮಾಡೋದಿಲ್ಲ. ಆದ್ರೀಗ ದೈವ ನರ್ತನದ ವಿಚಾರವೇ ಕೋರ್ಟ್ ಮೆಟ್ಟಿಲೇರಿದೆ. ಇದು ಆತಂಕದ ಜೊತೆಗೆ ಚರ್ಚೆ ಕೂಡ ಹುಟ್ಟು ಹಾಕ್ತಾ ಇದೆ. ಹಾಗಾದ್ರೆ ಏನಿದು ಪ್ರಕರಣ ಅಂತೀರಾ? ಈ ಸ್ಟೋರಿ ನೋಡಿ. ದೈವಾರಾಧನೆ ತುಳುನಾಡಿನ ಆಚರಣೆ, ಕರಾವಳಿ ಜನರ ನಂಬಿಕೆ, ಕರಾವಳಿಯ ಜೀವ, ಕಡಲ ತಡಿಯ ಜೀವಾಳ. ದೈವ ನರ್ತನಕ್ಕೆ, ದೈವ ನರ್ತಕರಿಗೆ ವಿಶೇಷ ಗೌರವವಿದೆ. ಇಂಥ ದೈವ ನರ್ತಕರ ಸಮುದಾಯ ಕೋರ್ಟ್ ಮೆಟ್ಟಿಲೇರಿರುವುದು ಆತಂಕ ಮೂಡಿಸಿದೆ. ಕೋರ್ಟ್ ಮೆಟ್ಟಿಲೇರಿದ ದೈವ ನರ್ತನ ಜಟಾಪಟಿ. ಬೇರೆ ಸಮಾಜದವರೆಗೂ ದೈವ ನರ್ತನಕ್ಕೆ ಸಿಗುತ್ತಾ ಅವಕಾಶ? ದೈವ ನರ್ತನ ಮಾಡುವುದಕ್ಕೆ ಅಂತಾನೆ ಸಮುದಾಯ ಹೊಂದಿದೆ. ಬೇರೆಯವರು, ಬೇರೆ ಜಾತಿಗೆ ಸೇರಿದವರು ದೈವ ನರ್ತನ ಮಾಡೋ ಹಾಗಿಲ್ಲ. ಆದರೆ ಅನ್ಯ ಸಮಾಜದ ಯುವಕನೋರ್ವ ಕಳೆದ ವರ್ಷ ದೈವ ನರ್ತನ ಮಾಡಿ ವಿವಾದಕ್ಕೆ ಕಾರಣ ಆಗಿತ್ತು. ಈಗ ಮತ್ತೆ ದೈವ ನರ್ತನ ಕಟಕಟೆಗೆ ಹೋಗಿರುವುದು ಆತಂಕ ಮನೆ ಮಾಡಿದೆ. ಏನಿದು ದೈವ ನರ್ತನ ಕಲಹ? ದೈವಾರಾಧನೆ ಕಟ್ಟುಪಾಡಿನ ಪ್ರಕಾರ 3 ಸಮಾಜದವರಿಗೆ ಮಾತ್ರ ದೈವ ನರ್ತನ ಸೇವೆ ಮಾಡಲಾಗುತ್ತೆ. ಪರವ, ಪಂಬದ, ನಲಿಕೆ ಸಮಾಜದಿಂದ ಮಾತ್ರ ದೈವ ನರ್ತನ ಸೇವೆ ಅನ್ನೋದು ಕಟ್ಟುಪಾಡು. ಆದರೆ ಕಳೆದ ಜನವರಿಯಲ್ಲಿ ಮೊಘೇರ ಸಮಾಜ ಯುವಕನಿಂದ ಗುಳಿಗ ದೈವಕ್ಕೆ ದೈವ ನರ್ತನ ಮಾಡಿದ್ದ. ಈ ವೇಳೆ ದೈವ ನರ್ತಕರ ನಲಿಕೆ ಸಮಾಜದವರು ಕೋಲ ತಡೆದು ಆಕ್ರೋಶ ಹೊರಹಾಕಿದ್ರು. ಭಾರಿ ವಿವಾದ ಬೆನ್ನಲ್ಲೇ ಗುಳಿಗ ದೈವ ಹಾಗೂ ನಲಿಕೆ ಸಮಾಜಕ್ಕೆ ಯುವಕ ಕ್ಷಮೆ ಯಾಚಿಸಿದ್ದ. ಆದರೆ ಈ ಬಾರಿ ಮತ್ತೆ ಅದೇ ಜಾಗದಲ್ಲಿ ಗುಳಿಗ ದೈವದ ಕೋಲ ನಡೆಯಲಿದೆ. ಈ ಕೋಲದಲ್ಲಿ ಮುಗೇರ ಸಮುದಾಯದ ಯುವಕ ಮತ್ತೆ ದೈವ ನರ್ತನ ಮಾಡಲಿದ್ದಾನೆ. ಇದೇ ಕಾರಣಕ್ಕೆ ಉದ್ಭವ ಶ್ರೀ ಆದಿಲಿಂಗೇಶ್ವರ ಸೇವಾ ಟ್ರಸ್ಟ್ ಬೆಳ್ತಂಗಡಿ ಕೋರ್ಟ್ ಮೆಟ್ಟಿಲೇರಿದೆ. ಟ್ರಸ್ಟ್ನವರು ನಲಿಕೆ ಸಮಾಜದಿಂದ ಗುಳಿಗ ಕೋಲಕ್ಕೆ ತಡೆಯಾಗದ ಹಾಗೆ ಕೋರ್ಟ್ ಮೊರೆ ಹೋಗಿದ್ದಾರೆ. ದೂರು ಸ್ವೀಕರಿಸಿದ ನ್ಯಾಯಾಲಯ